ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಸದಾ ಹೊಸತನ ಬಯಸೋ ಬಿಎಂಟಿಸಿಗೆ ಮತ್ತೆ 320 ಎಸಿ ಎಲೆಕ್ಟ್ರಿಕ್ ಬಸ್ಗಳು ಸೇರ್ಪಡೆಯಾಗ್ತಿವೆ. ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ಈ ಬಸ್ಗಳು ಸಂಚರಿಸಲಿದ್ದು ಅಶೋಕ್ ಲೇಲ್ಯಾಂಡ್ ಕಂಪನಿಯ ಡ್ರೈವರ್ ಇದ್ರೆ ಬಿಎಂಟಿಸಿಯಿಂದ ಕಂಡಕ್ಟರ್ ಇರಲಿದ್ದಾರೆ. ಮಳೆಯಬ್ಬರದ ಬಳಿಕ ಬೆಂಗಳೂರಿನ ರಸ್ತೆಗಳು ಮತ್ತೆ ಗುಂಡಿಮಯವಾಗಿವೆ. ತರಾತುರಿಯಲ್ಲಿ ಗುಂಡಿ ಮುಚ್ಚುವ ಭರದಲ್ಲಿ ಬಿಬಿಎಂಪಿ ಟಾರ್ ಹಾಕೋ ಬದಲು ಡೆಬ್ರಿಸ್ ಬಳಸ್ತಿದೆ. ಹೀಗಾಗಿ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಧೂಳಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಕೆಂಗೇರಿ ಮತ್ತು ಪೇಣ್ಯ ಬಳಿ ನಿವಾಸಿಗಳು ಮತ್ತು ಸವಾರರು ಕಿಡಿಕಾರಿದ್ದಾರೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ 7ನೇ ಘಟಿಕೋತ್ಸವ ಅದ್ದೂರಿಯಾಗಿ ನಡೆದಿದೆ. ಕುಲಪತಿ ಡಾಕ್ಟರ್ ನಿಸಾರ್ ಅಹಮದ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷ ರಾಕೇಶ್ ಸಿಂಗ್ ಸಹ ಭಾಗಿಯಾಗಿದ್ದರು. ಈ ವೇಳೆ 3879 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಡಿಸೆಂಬರ್ 14ಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ನಡೆಯಲಿದೆ. ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸಲು ಡಿಸೆಂಬರ್ 3ರವರೆಗೆ ಕಾಲಾವಕಾಶವಿದೆ. ಈ ಹಿಂದೆ ಗೋವಾ ಗಲಾಟೆಯಲ್ಲಿ ಅಮಾನತಾಗಿದ್ದ ಆಂತರ್ಯ ಸತೀಶ್ಗೆ ಸ್ಪರ್ಧಿಸಲು ಅವಕಾಶ ನೀಡಿಲ್ಲ.